ಪೊನ್ನನ್ ಮೇಂಡಕ್ ಅವರ ಊರಲ್ಲಿ ಬರಗಾಲ ಬಂದಿರೋದ್ರಿಂದ ಅವ್ರಿಗೆ ಆಹಾರ ಸಿಗಲ್ಲ. ಆದ್ರಿಂದ ಬೇರೆ ಊರಿಗೆ ಹೋಗೋಣ ಅಂತ ಹೊರಡುತ್ತೆ. ಮೇಂಡಕ್ಕೆ ಯಾರೋ ಹೇಳಿರ್ತಾರೆ, ನಗರಕ್ಕೆ ಹೋಗುವ ದಾರಿಯಲ್ಲಿ ಒಂದು ನದಿ ಇರುತ್ತೆ, ಅಲ್ಲಿ ನೀರು ಬತ್ತುವುದಿಲ್ಲ ಅಂತ. ನಾನ್ ಯಾವಾಗಿಂದ ನಡ್ಕೊಂಡ್ ಬರ್ತಾ ಇದ್ದೀನಿ, ಬಾಯಾರ್ಕಲ್ ಜೀವನ ಹೋಗ್ತಾ ಇದೆ. ದೂರದಲ್ಲಿ ಒಂದು ಉದ್ಯಾನ ಕಾಣಿಸುತ್ತೆ. ಅದನ್ನ ನೋಡಿದ ತಕ್ಷಣ ಕಪ್ಪೆಗೆ ತುಂಬಾನೇ ಸಂತೋಷ ಆಗತ್ತೆ. ಅರೆ ವಾ, ಈ ಜಾಗ ಹೂ ಗಿಡಗಳಿಂದ ತುಂಬಿದೆ. ನಂಗೆ ನಂಬಿಕೆ ಇದೆ, ಭತ್ತದ ಕೊಳ ಇಲ್ಲೇ ಇರಬೇಕು. ಪೊನ್ನನ್ ಕಪ್ಪೆ ಅದು ಸುಸ್ತಾಗಿರೋದನ್ನೇ ಮರ್ತೋಗ್ಬಿಟ್ಟು ಬೇಗ ಬೇಗ ನಡ್ಕೊಂಡು ಹೋಗಕ್ ಶುರು ಮಾಡುತ್ತೆ. ಆ ನದಿಯಲ್ಲಿ ಸುಂದರವಾದ ಮೀನುಗಳು ಇದ್ವು. ಆದ್ರೆ ಆ ಮೀನುಗಳಿಗೆ ಅವರು ಸುಂದರವಾಗಿದ್ದಾರೆ ಅಂತ ತುಂಬಾನೇ ಅಹಂಕಾರ. ಸ್ನೇಹಿತರೆ, ನಿನ್ನೆ ಆ ಕಾಗೆನ ನಾವು ಎದುರಿಸಿದ್ವಲ್ವಾ, ಅದ್ ನನ್ಗೆ ತುಂಬಾನೇ ಇಷ್ಟ ಆಯ್ತು. ನಮಗೆ ಹೊಸ ಸ್ನೇಹಿತರು ಅವಶ್ಯಕತೆ ಇಲ್ಲ, ನಾವು ಮಾತ್ರ ಸಾಕು. ಹಾ ನಾವು ಮಾತ್ರ ಸಾಕು. ಈ ಜಾಗ ಕೂಡ ನಮ್ದೇ ಅಲ್ವಾ? ಇಲ್ಲಿಗ್ ನಾವು ಯಾರನ್ನೂ ಬರಕ್ ಬಿಡಬಾರ್ದು. ಸ್ನೇಹಿತರೆ, ಈ ರೀತಿ ಜಿಗಿದು ನೋಡಿ, ತುಂಬಾ ಸಖತ್ತಾಗಿರುತ್ತೆ. ಅರೆ ಸ್ನೇಹಿತರೆ, ಅಲ್ಲಿ ನೋಡಿ, ಒಂದು ಕಪ್ಪೆ ಬರ್ತಾ ಇದೆ. ಹೇ, ಇಲ್ಲಗಲ್ಲ, ಅದು ಬೇರೆ ಎಲ್ಲೋ ಹೋಗ್ತಾ ಇದೆ. ಇಲ್ಲ ಇಲ್ಲ, ಆ ಕಪ್ಪೆ ಈ ಕಡೆನೇ ಬರ್ತಾ ಇದೆ. ನೋಡೋದಕ್ಕಂತೂ ತುಂಬಾ ವಿಚಿತ್ರವಾಗಿದೆ ಅಲ್ವಾ? ಒಂದ್ ವೇಳೆ ಅದು ಇಲ್ಲಿಗೆ ಬರ್ತಿದ್ರೆ ಅದನ್ನ ಇಲ್ಲಿಂದ ಓಡಿಸ್ಬಿಡ್ಬೇಕು. ನನಗೆ ಈ ಕಪ್ಪೆಗಳನ್ನ ಕಂಡ್ರೇನೆ ಇಷ್ಟ ಆಗಲ್ಲ. ಬರ್ಲಿ ಬರ್ಲಿ, ಅದಕ್ಕೊಳ್ಳೆ ಪಾಠ ಕಲ್ತ್ಕೊಟ್ಟು ಇಲ್ಲಿಂದ ಓಡಿಸ್ಬಿಡೋಣ. ಅಷ್ಟ್ರಲ್ಲೇ ಪೊನ್ನನ್ ಕಪ್ಪೆ ಅಲ್ಲಿಗೆ ಬಂದ್ಬಿಟ್ಟಿರುತ್ತೆ. ಆಗ ಎಲ್ಲಾ ಮೀನುಗಳು ಕಮಲ ಹೂವಿನ ಹಿಂದೆ ಹೋಗಿ ಬಚ್ಚಿಟ್ಕೊಳತ್ತೆ. ಪೊನ್ನನ್ ಕಪ್ಪೆ ನೀರೊಳಗಡೆ ಇಳಿದು ನೀರನ್ನ ಹೊಟ್ಟೆ ತುಂಬಾ ಕುಡಿಯುತ್ತೆ. ನಾನು ತೃಪ್ತನಾದೆ. ನೀನ್ ಯಾರು? ಕೇಳಿಸ್ತಿಲ್ವಾ ನಿನ್ಗೆ? ಯಾರ್ ನೀನು? ಇಲ್ಗೆ ಯಾಕೆ ಬಂದಿದ್ಯಾ? ಇಲ್ಯಾಕ್ ನೀರ್ ಕುಡಿತಿದ್ಯಾ? ಹಾಯ್ ಮಿತ್ರರೇ, ನಾನು ಪೊನ್ನನ್. ನಾನು ತುಂಬಾ ದೂರದಿಂದ ಬಂದಿದ್ದೀನಿ. ನಾನು ಇಲ್ಲಿ ನೀರನ್ನು ನೋಡಿದೆ, ಮತ್ತೆ ನಂಗೆ ತುಂಬಾ ಬಾಯಾರಿಕೆ ಆಗಿತ್ತು, ಅದಕ್ಕೆ ಇಲ್ಲಿಗೆ ಬಂದೆ. ಅದಕ್ಕರ್ಥ ಏನಂದ್ರೆ ಇಲ್ಲಿಗೆ ಯಾರು ಬರ್ಬಾರ್ದು. ಇಲ್ಲಿ ಯಾರು ನೀರ್ ಕುಡಿಬಾರ್ದು, ಯಾರು ಏನೂ ತಿನ್ಬಾರ್ದು. ಇದೆಲ್ಲ ನಮಗ್ ಮಾತ್ರ ಸ್ವಂತ. ಇಲ್ಲಿಂದ ಹೋಗ್ಬಿಡು. ಹೊರ ಏನಕ್ಕೆ ನೀವು ಆ ರೀತಿ ಹೇಳ್ತೀರಾ? ನಾನು ಎಲ್ಲಿಗೆ ಹೋಗ್ಲಿ? ಬೇರೆ ಜಾಗ ನಂಗೆ ಗೊತ್ತೇ ಇಲ್ಲ. ನೀನಿಲ್ಲಿಂದ ಹೋಗ್ಬಿಟ್ರೆ ನಿನಗೆ ಒಳ್ಳೇದು. ನೋಡೋದಕ್ಕೆ ನೀನು ಕ್ಲೀನ್ ಆಗಿಲ್ಲ, ಏನೂ ಇಲ್ಲ. ಛೀ, ನಿನ್ನ ನೋಡ್ತಿದ್ರೆ ನನ್ಗೆ ತುಂಬಾ ಅಸಹ್ಯ ಅನ್ಸ್ತಿದೆ. ಇಲ್ಲಿಂದ ಹೋಗು. ಈ ರೀತಿ ನನ್ನ ಮೇಲೆ ಅಪವಾದ ಹೊರಿಸ್ಬೇಡ. ನೀವು ನನ್ನ ನಿಮ್ಮ ಮಿತ್ರರಾಗಿ ಮಾಡ್ಕೊಳ್ಳಲ್ವಾ? ಛೀ, ನಿನ್ ಜೊತೆ ನಾವ್ ಸ್ನೇಹ ಮಾಡ್ಬೇಕಾ? ಛೀ, ನಮ್ಮನ್ನ ನೋಡು, ನಾವು ನೋಡೋದಕ್ಕೆ ಎಷ್ಟು ಸುಂದರವಾಗಿದ್ದೀವಿ ಅಂತ. ನಮ್ಮನ್ನ ನೋಡು, ನಮ್ಮ ಅಂದವನ್ನು ನೋಡು. ನಿನ್ನನ್ನ ನೋಡ್ಕೊ, ಎಷ್ಟು ಅಸಹ್ಯವಾಗಿದ್ದೀಯಂತ. ನಿನ್ ಜೊತೆ ನಾವು ಸ್ನೇಹ ಮಾಡ್ಬೇಕಾ? ಛೀ ಛೀ, ಅಸಹ್ಯವಾಗಿದೆ ಈ ಕಪ್ಪೆ. ಈ ಅಸಹ್ಯವಾದ ಕಪ್ಪೆಯ ಆಸೆ ಏನೋ ಕೇಳಿದ್ರಾ? ಇದಕ್ಕೆ ನಮ್ ಜೊತೆ ಜೀವಿಸ್ಬೇಕಂತೆ, ನಮ್ ಜೊತೆ ಸ್ನೇಹ ಮಾಡ್ಬೇಕಂತೆ. ಮಾರನೇ ದಿನ ಬೆಳಗ್ಗೆ ಕಪ್ಪೆ ಮತ್ತೆ ಇನ್ನೊಂದ್ಸಲ ಮೀನುಗಳ ಜೊತೆ ಸ್ನೇಹ ಮಾಡೋಣ ಅಂತ ಹೋಗುತ್ತೆ. ಅರೆ, ನೀನ್ ತುಂಬಾ ಹುಷಾರಾಗಿದೀಯಾ. ನಾವ್ ನಿನ್ನನ್ನ ಇಲ್ಲಿಂದ ಕಳ್ಸಿದ್ಮೇಲೂ ಕೂಡ ನೀನು ಎಷ್ಟು ಧೈರ್ಯದಿಂದ ಮತ್ತೆ ಇಲ್ಲಿಗೆ ಬಂದಿದ್ಯಾ? ಅರೆ, ನಾನು ಈ ಕೊಳದಲ್ಲಿ ನೀರನ್ನ ಕುಡಿಯೋಕ್ಕೆ ಯೋಚನೆ ಮಾಡ್ತಾ ಇದ್ದೆ. ಒಳಗೆ ಬರೋದಿಲ್ಲ. ನಿಮ್ಗೆ ಯಾವುದೇ ರೀತಿ ತೊಂದರೆ ಕೊಡದೆ ಸುಮ್ಮನೆ ನೀರು ಕುಡ್ದು ಹೋಗ್ಬಿಡ್ತೀನಿ, ಆಯ್ತಾ? ನಿನಗಂತೂ ನೀರು ಕೊಡೋದೇ ಇಲ್ಲ. ಇಲ್ಲಿಂದ ಹೋಗ್ಬಿಡು. ನಂಗೂ ಕೂಡ ನೀರು ಕುಡಿಯೋದಕ್ಕೆ ಅಧಿಕಾರ ಇದೆ.
ನಮ್ಮತ್ರ ಬಂದು ಹಕ್ಕಿನ ಬಗ್ಗೆ ಮಾತಾಡ್ತಿದ್ಯಾ? ಇಲ್ಲಿಂದ ಹೋಗ್ಬಿಡು. ಇದನ್ನೆಲ್ಲ ಒಂದು ಆಮೆ ಅಲ್ಲೇ ಕುತ್ಕೊಂಡು ನೋಡ್ತಾ ಇರುತ್ತೆ. ಮತ್ತೆ ಕಪ್ಪೆ ನೀರಲ್ಲಿ ಇಳಿಯಕ್ಕಾಗೋದಿಲ್ಲ ಅಂತ ತುಂಬಾ ಬೇಜಾರಾಗೋಗೋದನ್ನ ನೋಡಿ ಬೇಜಾರಾಗಿ ಮೀನುಗಳ ಹತ್ರ ಹೋಗಿ ಮಾತಾಡುತ್ತೆ. ಅವನ ಏನಕ್ಕೆ ಕೊಳದಲ್ಲಿ ಬಿಡ್ಕೋತಾ ಇಲ್ಲ ನೀವು? ನಾವದನ್ನ ಇಲ್ಲಿಂದ ಕಳಿಸ್ಬಿಟ್ವಿ. ಅದು ಈ ನೀರಲ್ಲಿ ವಾಸಿಸೋದಕ್ಕೆ ನಾವು ಒಪ್ಕೊಳ್ಳೋದಿಲ್ಲ. ನಮ್ಮನ್ ನೋಡು ಎಷ್ಟು ಸುಂದರವಾಗಿದೀವಂತ. ಆ ಕಪ್ಪೆನ ನೋಡಿದ್ಯಾ? ಎಷ್ಟು ಅಸಹ್ಯವಾಗಿದೆ ಅಂತ ನಮ್ಗೆ ಇಷ್ಟನೇ ಆಗಿಲ್ಲ. ಕೇಳಿ, ಒಬ್ಬರ ರೂಪ ಮತ್ತೆ ಸುಂದರತೆಯನ್ನ ಇಟ್ಕೊಂಡು ಅವ್ರನ್ನ ಯಾವುದೇ ಕಾರಣಕ್ಕೆ ತೂಕ ಹಾಕಬಾರ್ದು. ನಾವ್ ಮಾತ್ರ ನಮಗ್ ಸಾಕು. ನಿಮ್ಗೆ ಗೊತ್ತಾ, ಒಂದ್ಸತಿ ಒಂದು ಸಣ್ಣ ಇಲಿ ಒಂದು ದೊಡ್ಡ ಸಿಂಹವನ್ನ ಬೇಟೆಗಾರನಿಂದ ಕಾಪಾಡ್ತು. ಅದಕ್ಕೆ ಆಕಾರ, ರೂಪ, ಸುಂದರತೆಯಲ್ಲಿ ಯಾರನ್ನೂ ಕೂಡ ತೂಕ ಹಾಕ್ಲೇಬಾರ್ದು. ಈಗೇನಂತೆ? ಹೇಳ್ಬೇಕಾಗಿದ್ದನ್ನ ನಾನು ಹೇಳ್ಬಿಟ್ಟೆ ಅಷ್ಟೇ. ಅನುಭವ ತುಂಬಾ ದೊಡ್ಡ ಗುರುವಾಗಿರುತ್ತೆ. ನೀನ್ ಬಂದು ನಮ್ಮ ನದಿಯಲ್ಲಿ ನೀರನ್ನು ಕುಡಿದ್ಬಿಟ್ಟು ನಮಗೆ ಸಲಹೆ ಕೊಡ್ತಿದ್ಯಾ? ನೋಡಿ, ನೀವು ಯೋಚನೆ ಮಾಡೋದು ಸರಿ ಇಲ್ಲ. ನೀರು ಎಲ್ಲ ಕಡೆ ಕಮ್ಮಿಯಾಗಿದೆ. ನಮ್ಮ ಹತ್ರ ನೀರಿದೆ. ಇದು ನಮ್ಮ ಭಾಗ್ಯ. ಇವಾಗ್ಲೂ ನಮ್ಮ ಬಳಿ ನೀರಿದೆ. ಆದ್ರೆ ಯಾವಾಗ ಬೇಕಾದ್ರೂ ಈ ಕೊಳ ಕೂಡ ಬತ್ತೋಗ್ಬೋದು. ಇಲ್ಲಿ ನೀರು ಯಾವಾಗ್ಲೂ ಬತ್ತುವುದಿಲ್ಲ. ಸ್ವಲ್ಪ ಯೋಚನೆ ಮಾಡಿ. ಈ ಕೊಳ ಬತ್ತೋದ್ರೆ ನೀವು ಏನ್ ಮಾಡ್ತೀರಾ? ಇದು ಕೂಡ ಕಪ್ಪೆ ತರ ಒಂದು ಗೂಬೆ ಅನ್ಸುತ್ತೆ. ನಿಮ್ಗೆ ಒಂದ್ ಮಾತು ಹೇಳ, ನೀವು ಬರೀ ನೀರಲ್ಲಿ ಮಾತ್ರ ಬದುಕಕ್ಕಾಗುತ್ತೆ. ಆದ್ರೆ ಆ ಕಪ್ಪೆ ನೆಲದಲ್ಲೂ ಬಾಳುತ್ತೆ, ನಿಮ್ ರೀತಿ ನೀರಲ್ಲೂ ಕೂಡ ಬಾಳುತ್ತೆ. ಅದಕ್ಕೆ ಅದನ್ನ ಕಮ್ಮಿಯಾಗಿ ತೂಕ ಹಾಕ್ಬೇಡಿ. ಆ ಕಪ್ಪೆ ಹೇಳಿದ್ದನ್ನ ನೀನ್ ಕೇಳಿದ್ಯಾ? ನಮ್ಗೆ ಸಲಹೆ ಕೊಡೋದಕ್ಕೆ ಬಂದ್ಬಿಟ್ಟೆ. ಆಹಾ, ನಮ್ಮ ದಯೆಯಿಂದಾನೇ ಈ ಆಮೆ ಇಲ್ಲಿ ನೀರ್ ಕುಡಿತಿದೆ. ಈ ಆಮೆಗೆ ಎಷ್ಟು ಹೆಮ್ಮೆ ನೋಡು. ಈಗಿದ್ದಾಗ ಒಂದಿನ ಒಬ್ಬ ಮೀನುಗಾರ ಆ ನದಿಯ ಬಳಿ ಬರ್ತಾನೆ. ಅರೆ ಅರೆ ಇರಿ, ಅದನ್ನ ತಿನ್ನಕ್ ಹೋಗ್ಬೇಡಿ. ಅದರಲ್ಲಿ ಅಪಾಯ ಇದೆ. ಇದು ನಿಮ್ಮನ್ನ ಹಿಡಿಯೋದಕ್ಕೆ ಹಾಕಿರೋ ಒಂದು ಗಾಣ. ಎಷ್ಟು ಬೈದ್ರೂ ಸಹ ನಿನ್ನ ಮತ್ತೆ ಮತ್ತೆ ಯಾಕೆ ಬರ್ತೀಯಾ? ಎಷ್ಟು ಧೈರ್ಯ ನಿನಗೆ? ಇಲ್ಲಿಂದ ಹೋಗು. ನಾವ್ ಹೋದ್ಮೇಲೆ ಇದನ್ನ ತಿನ್ಬಿಡೋಣ ಅಂತ ಪ್ಲಾನ್ ಹಾಕಿರುತ್ತೆ. ಅರೆ ಇರಿ ಇರಿ, ತಿನ್ನಕ್ ಹೋಗ್ಬೇಡಿ. ಇದು ನಿಮ್ಗೆ ಅಪಾಯ. ಅರೇ ಅರೇ, ಒಂದ್ ವೇಳೆ ಅವನು ನಮ್ಮನ್ನ ಹಿಡ್ಕೊಂಡಿದ್ದಿದ್ರೆ? ಹಾ, ಅದರಲ್ಲಿ ಅಪಾಯ ಇತ್ತು. ನೀನು ನಮ್ಮನ್ನ ಕ್ಷಮಿಸ್ತೀಯಾ? ನಾವು ನಿನ್ನ ತುಂಬಾ ಬೈದಿದೀವಿ. ಆದ್ರೂ ಕೂಡ ನೀನು ನಮ್ಮ ಮೇಲೆ ಕೋಪ ತೋರಿಸದೆ ನಮ್ಮನ್ನ ಕಾಪಾಡಿದೀಯಾ. ಕಪ್ಪೆ ಅಣ್ಣ, ಇನ್ಮೇಲೆ ನೀನು ನಮ್ಮ ಬೆಸ್ಟ್ ಫ್ರೆಂಡ್ ಆಗಿರ್ತೀಯಾ. ನಿನಗೆ ಎಷ್ಟು ದಿನ ಇರ್ಬೇಕನ್ಸತ್ತೋ ಅಷ್ಟು ದಿನ ಇಲ್ಲೇ ಇರ್ಬೋದು. ಒಂದು ಕಾಲದಲ್ಲಿ ಒಂದು ಜಾಗದಲ್ಲಿ ತುಂಬಾ ಸೋಂಬೇರಿಯಾಗಿದ್ದಂಥ ಒಂದು ಹಾವು ಇತ್ತು. ಚಿಕ್ಕ ಚಿಕ್ಕ ಜೀವಿಗಳನ್ನ ಯಾಮಾರಿಸಿ ತಿನ್ನೋದೇ ಅದರ ಕೆಲಸವಾಗಿ ಹೋಗಿತ್ತು. ಕಪ್ಪೆಗಳನ್ನ ತಿಂದು ಎಷ್ಟು ದಿನ ಆಯ್ತು? ಇವತ್ತು ಹೇಗಾದ್ರೂ ಮಾಡಿ ಒಂದು ಕಪ್ಪೆನಾದ್ರೂ ತಿನ್ಬಿಡ್ಬೇಕು. ಅದಕ್ಕೇನಾದ್ರೂ ಒಂದು ದಾರಿ ಕಾಣುತ್ತಾ? ಸಿಗುತ್ತೆ, ಎಲ್ಲೋಗುತ್ತೆ. ಅಲ್ಲಿ ಪಕ್ಕದಲ್ಲಿ ಒಂದು ಕೊಳದಲ್ಲಿ ಹಲವಾರು ಕಪ್ಪೆಗಳು ಬದುಕ್ತಾ ಇದ್ವು. ಆ ಜಾಗನ ಹುಡುಕೊಂಡು ಆ ಹಾವು ಅಲ್ಲಿಗೆ ಹೋಯ್ತು. ಆ ಹಾವು ಸ್ವಲ್ಪನೂ ತಡ ಮಾಡ್ದೆ ಆ ಜಾಗಕ್ಕೆ ಹೋಗಿ ಸೇರ್ತು. ಅಯ್ಯೋ ಹಾವು! ಏ ಗೆಳೆಯರೇ, ನನ್ನ ನೋಡಿದ ಕೂಡಲೇ ಎಲ್ಲಿಗೆ ಓಡೋಗ್ತಿದ್ದೀರಾ? ನನ್ನ ನೋಡಿ ಭಯ ಪಡೋದು ಬೇಡ. ನಾನು ನಿಮಗೆ ಯಾವುದೇ ರೀತಿ ತೊಂದರೆ ಕೊಡೋದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿಲ್ಲ. ಅದೇನಂದ್ರೆ, ನಾನು ನಿಮ್ಮನ್ನೆಲ್ಲ ತಿನ್ನೋದನ್ನ ಬಹಳ ದಿನ ಆಯಿತು ಬಿಟ್ಟು.
ಯಾವ ಜೀವಿಗಳನ್ನು ಕೊಲ್ತಾ ಇಲ್ಲ ನಾನೀಗ. ಸಂಪೂರ್ಣವಾಗಿ ನಾನೀಗ ಬದಲಾಗ್ಬಿಟ್ಟಿದ್ದೀನಿ. ಈ ತರ ಎಲ್ಲ ಹೇಳಿ ಯಾಮಾರಿಸ್ಬೋದು ಅಂತ ಅನ್ಕೋಬೇಡಿ. ಇದೆಲ್ಲ ನಿನ್ ಪ್ಲಾನು ಅಂತ ನಮಗೆ ಗೊತ್ತು. ನಿಜ ಹೇಳಬೇಕು ಅಂದರೆ ನಾನು ನಿಮಗೆ ಸಹಾಯ ಮಾಡೋದಕ್ಕೋಸ್ಕರನೇ ಇಲ್ಲಿಗೆ ಈಗ ಬಂದಿರೋದು ನಾನು. ಅದ ಹೆಂಗೆ? ಕಪ್ಪೆ ಹಿಡಿಯೋ ಕೆಲವು ಆಳುಗಳು ನಾನು ಬರೋ ದಾರಿಲಿ ನೋಡಿದೆ. ಅವರು ಈ ಕಡೆನೇ ಬರ್ತಾ ಇದ್ರು. ಅವ್ರು ಮಾತಾಡ್ತಿದ್ದನ್ನು ಕೇಳಿಸ್ಕೊಂಡು ನನಗೆ ಅರ್ಥ ಆಗಿದ್ದೇನೆಂದರೆ ಆ ವಿಷಯನ ನಿಮ್ಗಳ ಹತ್ರ ಹೇಳೋದಕ್ಕೋಸ್ಕರನೇ ನಾನು ಬೇಗ ಬೇಗ ಇಲ್ಲಿಗೆ ಬಂದೆ. ಹಾವು ಹೇಳಿದ್ದನ್ನ ಕೇಳಿಸ್ಕೊಂಡು ಕಪ್ಪೆಗಳಿಗೆ ಸಂದೇಹನೂ ಭಯನೂ ಆಯ್ತು. ಅವರು ಒಟ್ಟಾಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರು. ಒಂದು ವೇಳೆ ಆ ಹಾವು ಹೇಳಿದ್ದು ಸತ್ಯನೇನೋ ಅಂತ ಅನಿಸ್ತಿದೆ. ನಮ್ಮನ್ನ ಹಿಡಿಯೋರು ಬರೋಕ್ಕಿಂತ ಮುಂಚೆನೆ ನಾವಿಲ್ಲಿಂದ ಓಡ್ ಹೋಗ್ಬಿಡನ್ವಾ? ಅಯ್ಯಯ್ಯೋ, ನಾವು ಈ ಜಾಗ ಬಿಟ್ಟು ಬೇರೆ ಇನ್ನೆಲ್ಲಿ ಹೋಗೋಕ್ಕಾಗುತ್ತೆ? ನಾನು ನೀವು ನಂಬುದ್ರಿ ಅಂತ ಹೇಳಿದ್ರೆ ನಾನು ನಿಮ್ಮನ್ನ ಬಹಳ ಸುರಕ್ಷಿತವಾದ ಒಂದು ಜಾಗ ಕರ್ಕೊಂಡು ಹೋಗ್ತೀನಿ. ಹಾವು ಹೇಳಿದ್ದನ್ನ ನಂಬಿ ಆ ಕಪ್ಪೆಗಳು ಅವನ ಜೊತೆಗೆ ಪ್ರಯಾಣ ಮಾಡೋದಕ್ಕೆ ಶುರು ಮಾಡಿದ್ವು. ಒಂದು ಕಪ್ಪೆನ ತಿನ್ನಬೇಕು ಅಂತ ಆಸೆ ಪಟ್ಟ ನನಗೆ ಇವತ್ತು 1 ಡಜನ್ ಕಪ್ಪೆಗಳು ಸಿಕ್ಕಿವೆ ತಿನ್ನಕ್ಕೆ. ನಿಮ್ಮನ್ನ ಸುರಕ್ಷಿತವಾದ ಜಾಗಕ್ಕೆ ಕರ್ಕೊಂಡೋಗಿ ಸೇರಿಸ್ತೀನಿ ಅಂತ ಹೇಳಿದೆ ಅಲ್ವಾ? ಆ ಸುರಕ್ಷಿತವಾದ ಜಾಗ ನನ್ನ ಹೊಟ್ಟೆ ಅಂತ ಇವ್ರಿಗೆ ಗೊತ್ತಿಲ್ಲ. ಏನನ್ನ ತುಂಬಾ ಮಾತಾಡ್ತಿದ್ದೀರಾ? ಏನಾದ್ರೂ ಸಮಸ್ಯೆನಾ ನಿಮ್ಗೆ? ಅದೆಲ್ಲ ಏನೂ ಇಲ್ಲ. ಸರಿಯಾಗಿ ಗಟ್ಟಿಯಾಗಿ ಹಿಡ್ಕೊಳ್ಳಿ, ನಾನೀಗ ಬಹಳ ವೇಗವಾಗಿ ಹೋಗ್ತೀನಿ. ಸುಮ್ಮನೆ ಏನು ಮಾತಾಡದೆ ಈ ಗುಹೆ ಒಳಗೆ ಹೋಗ್ಬಿಡೋಣ. ದಾರಿಲಿ ಕಂಡಂತ ಒಂದು ಗುಹೆಯಲ್ಲಿ ಆ ಹಾವು ಕಪ್ಪೆಗಳನ್ನ ಕರ್ಕೊಂಡು ಒಳಗೆ ಹೋಗ್ಬೇಕು ಅಂತಿತ್ತು. ಅಣ್ಣ, ಈ ಗುಹೆ ಒಳಗಡೆ ಯಾಕೆ ಹೋಗ್ತಿದ್ದೀರಾ ನೀವು? ಇಷ್ಟು ದೂರ ಬಂದ್ಬಿಡಿದೀವಲ್ಲ, ಸ್ವಲ್ಪ ಸುಧಾರಿಸ್ಕೊಂಡು ಹೋಗೋಣ. ಅಯ್ಯೋ ಅಣ್ಣ, ಅದ್ರ ಒಳಗಡೆ ಹೋಗ್ಬೇಡಿ. ಸುಮ್ಮನೆ ಭಯ ಪಡಬೇಡಿ, ಅದ್ರೊಳಗೆ ಹೋದ್ರೆ ಏನೂ ಆಗೋದಿಲ್ಲ. ಸ್ವಲ್ಪ ನನಗೂ ಹಸಿವು ತೀರುತ್ತಲ್ಲ. ಅಯ್ಯೋ ನಾನೇನು ಮಾಡಬೇಡ. ಅಯ್ಯೋ 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 ಹೊಡಿಬೇಡ. ಅಯ್ಯೋ ಹೊಡಿಬೇಡ. ಹೊಡಿಬೇಡ. ಕಪ್ಪೆಗಳನ್ನ ತಿನ್ನೋದಕ್ಕೆ ಹಾವು ಬಂದಿದೆ ಅಂತ ಗುಹೆಯಲ್ಲಿದ್ದಂಥ ಒಂದು ಪ್ರಾಣಿ ಆ ಹಾವಿಗೆ ಸರಿಯಾಗಿ ಪಾಠವನ್ನ ಕಲಿಸೋದಕ್ಕೆ ಹೋಯ್ತು. ಮೋಸ ಮಾಡಿ ಬೇರೆಯವ್ರನ್ನ ಹಳ್ಳದಲ್ಲಿ ತಳ್ಬೇಕು ಅಂತ ಇರೋರು ತಾನಾಗೆ ಹಳ್ಳದಲ್ಲಿ ಬಿದ್ದು ಹೋಗ್ತಾರೆ. ಹಾವಿನ ವಿಷಯದಲ್ಲಿ ಕೂಡ ಇದೇ ನಡೆದೋಯ್ತು. ಇವತ್ತು ನಿಂಗೆ ಎಕ್ಸಾಮ್ ಅಲ್ವಾ? ಹಾ, ಇವತ್ ನಮ್ಗೆ ಎಕ್ಸಾಮ್ ಇದೆ. ನೀನು ಓದ್ಕೊಂಡ್ಯಾ? ನಾನಂತೂ ಏನು ಓದಿಲ್ಲ ಜಿಮ್ಮಿ. ಸುಳ್ಳು ಹೇಳ್ಬಿಡ, ನಂಗೆ ಚೆನ್ನಾಗ್ ಗೊತ್ತು. ಅಟ್ಟು ಓದ್ಕೊಂಡೇ ಬಂದಿರ್ತಾನೆ. ಇಲ್ಲ, ನಾನಂತೂ ನಿಜವಾಗ್ಲೂ ಏನೂ ಓದಿಲ್ಲ. ಇದೇ ರೀತಿ ಹೋದ ಎಕ್ಸಾಮ್ ಅಲ್ಲಿ ಕೂಡ ನೀನ್ ನಂಗೆ ಹೇಳಿದ್ದೆ, ಆದ್ರೆ ಕ್ಲಾಸಿಗೆ ನೀನ್ ಫಸ್ಟ್ ಬಂದಿದ್ದೆ. ಅವತ್ತೇನು ನನ್ನ ಹಣೆ ಬರಹ ಚೆನ್ನಾಗಿತ್ತು. ಅವತ್ತು ನಾನು ಓದಿಲ್ಲ, ಮತ್ತೆ ಇವತ್ತು ನಾನು ಓದಿಲ್ಲ. ಸರಿ ಸರಿ, ನೋಡು ಸ್ಕೂಲ್ ಬಂದ್ಬಿಡ್ತು. ನೀವು ಇಷ್ಟು ತಡವಾಗಿ ಯಾಕೆ ಬಂದಿದ್ದು? ಇಲ್ಲಿಗೆ ಬರ್ತಿರುವಾಗ ಒಂದು ದೊಡ್ಡ ಹಾವು ನನ್ನ ಅಟ್ಯಾಕ್ ಮಾಡಕ್ ಬಂತು. ಮತ್ತೆ ನನ್ನ ತಿನ್ನಕ್ಕೆ ನನ್ನ ಹತ್ರ ಬಂತು. ಸುಳ್ಳು ಹೇಳ್ಬೇಡ ಅಟ್ಟು. ನಾನ್ ಯಾಕೆ ಸುಳ್ಳು ಹೇಳ್ಬೇಕು? ನಾನು ನಿಜ ಹೇಳ್ತಿದ್ದೀನಿ, ಬೇಕಂದ್ರೆ ಚಮ್ಮಿನ ಕೇಳಿ. ಅಯ್ಯೋ ದೇವ್ರೆ, ಎಷ್ಟು ಸುಳ್ಳು. ಅಟ್ಟು ಮೆಲ್ಲಕ್ ಹೋಗು, ರಸ್ತೆಲಿ ಹಾವೆಲ್ಲ ಇರುತ್ತೆ. ನನ್ನ ಭಯ ಪಡಿಸ್ಬೇಕಂತ ಅನ್ಕೋಬೇಡ. ಒಂದು ಹಾವು ನನ್ನ ಕಚ್ಬಿಡ್ತು. ಅದು ಹಾವಲ್ಲ ಅಟ್ಟು, ಅದು ಕಾಡಿನ ಬಳ್ಳಿ. ಹಾಗಾದ್ರೆ ನೀವು ಅಲ್ಲಿಂದ ಹೆಂಗ್ ತಪ್ಸ್ಕೊಂಡ್ ಬಂದ್ರಿ?
ನಾವ್ ಹೆಂಗೋ ಅಲ್ಲಿಂದ ತಪ್ಸ್ಕೊಂಡ್ ಬಂದ್ಬಿಟ್ವಿ. ನಾನು ತುಂಬಾ ಧೈರ್ಯದಿಂದ ನನ್ ಕಾಲಿಗೆ ಸುತ್ಕೊಂಡಿರುವ ಹಾವನ್ನು ತೆಗೆದು ಕಾಡೊಳಗಡೆ ಬಿಸಾಕ್ಬಿಟ್ಟೆ. ಏನ್ ಬೇಕಾದ್ರೆ ಹೇಳ್ತೀಯ? ಅದು ಅವೇ ಅಲ್ಲ ಗೊತ್ತಾ, ಅದು ಕಾಡಿನ ಬಳ್ಳಿ. ಎಷ್ಟು ಸುಳ್ಳು ಹೇಳ್ತಿದ್ಯಾ ನೀನು? ಇದು ತುಂಬಾ ತಪ್ಪು. ಅರೆ ಅರೆ ಶೇಮ್ ಶೇಮ್, ಅರೆ ಅರೆ ಶೇಮ್ ಶೇಮ್. ಏನ್ ಮಾಡ್ತಿದ್ದೀರಾ ಮಕ್ಕಳ? ಬನ್ನಿ ಬನ್ನಿ, ನಿಮ್ ಜಾಗದಲ್ಲಿ ಕುತ್ಕೊಳ್ಳಿ. ಏನಪ್ಪ, ಎಲ್ಲಾರು ನಿಮ್ಮ ಎಕ್ಸಾಮ್ಗೆ ತಯಾರಾಗಿದ್ದೀರಾ? ಹಾ ಟೀಚರ್. ಅರೆ, ಅಲ್ಲೇ ನಿಂತ್ಕೋ. ನಾನಿಲ್ಲಿ ನಿಂತಿರೋದು ನಿನ್ಗೇನ್ ಕಾಣಿಸ್ತಿದ್ಯೋ ಇಲ್ವೋ? ಅದು ಮೊದಲ್ ನೀನು ನಿನ್ನ ಹತ್ರ ಇರೋದನ್ನ ತಿನ್ನು. ಟೀಚರ್, ಅವನಂತೂ ತಿಂತಾನೆ ಇರ್ತಾನೆ. ಹಾ ಸರಿ ಸರಿ, ಇನ್ನು ತಡ ಮಾಡ್ಬೇಡ, ಬಂದು ಕುತ್ಕೋ. ಇವತ್ತು ನಿಮ್ಗೆಲ್ಲಾರ್ಗೂ ಓರಲ್ ಎಕ್ಸಾಮ್ ಇರುತ್ತೆ. ನೀವೆಲ್ಲರೂ ರೆಡಿ ಆಗಿದ್ದೀರಾ? ಹಾ ಟೀಚರ್. ಮೊದಲನೇ ಪ್ರಶ್ನೆ, ಕಾಡಿನ ಅತ್ಯುತ್ತಮ ಗಾಯಕ ಯಾರು? ಕಿಟ್ಟು ಹೇಳ್ತಾನೆ. ಹೇ, ಯಾರು? ಕಾಗೆ ಕಾಗೆ. ಟೀಚರ್, ಕಾಗೆ. ತಪ್ಪು. ಸರಿ, ಯಾರು ನನಗೆ ಸರಿಯಾದ ಉತ್ತರ ಕೊಡ್ತೀರಾ? ನಾನ್ ಹೇಳ್ತೀನಿ ಟೀಚರ್. ಹಾ, ಹೇಳು ಅಟ್ಟು. ಕೋಗಿಲೆ. ಕೋಗಿಲೆ ತುಂಬಾ ಚೆನ್ನಾಗಿ ಹಾಡಾಡುತ್ತೆ ಟೀಚರ್. ಸಬಾಷ್, ಸರಿಯಾದ ಉತ್ತರ. ಚೀಟರ್. ಎರಡನೇ ಪ್ರಶ್ನೆ, ಕಾಡಿನ ರಾಜ ಯಾರು? ಜಿಮ್ಮಿ ಹೇಳ್ತಾನೆ. ನಂಗೆ ಗೊತ್ತಿಲ್ಲ ಟೀಚರ್. ಯಾರು ಹೇಳ್ತೀರಾ? ಸರಿ, ನೀನ್ ಹೇಳು. ಸಿಂಹ. ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ, ನನಗ್ ಹೇಳಿ, ಪಕ್ಷಿಗಳಲ್ಲಿ ಸುಂದರವಾಗಿ ಡ್ಯಾನ್ಸ್ ಆಡೋದು ಯಾರು? ಪೊನ್ನಂ ಹೇಳ್ತಾನೆ. ಟೀಚರ್, ನಾವಿಲ್ಲು. ಅರೆ ಬಾಬಾ, ನೀನ್ ಯಾಕೆ ಲೇಟಾಗಿ ಬರ್ತಿದ್ಯಾ? ಅದು ಸರಿ ಸರಿ, ಒಳಗಡೆ ಬಾ. ಅರೆ, ಇಲ್ಲಿ ಕುತ್ಕೋಬೇಡ, ಬೇರೆ ಎಲ್ಲಾದ್ರೂ ಹೋಗಿ ಕುತ್ಕೋ. ನಿನ್ನನ್ ಕಂಡ್ರೇನೆ ನನ್ಗಿಷ್ಟ ಆಗೋದಿಲ್ಲ. ಇಲ್ಲಿ ಬಾ, ಇಲ್ಲಿ ಕುತ್ಕೊ. ಪೊನ್ನ, ನರಿ ಜೊತೆ ಸ್ನೇಹ ಮಾಡ್ಬೇಡ. ಅರೆ ಮಿತ್ರ, ನಾವೆಲ್ಲರೂ ಕೂಡ ಇಲ್ಲೇ ಇರೋದು. ಇಲ್ಲಿ ಅಪರಿಚಿತರು ಯಾರೂ ಇಲ್ಲ. ನನಗೇನ್ ಅನಿಸ್ತಿದ್ಯೋ ಅದನ್ನ ಹೇಳ್ಬಿಟ್ಟೆ. ಪುಣ್ಣಂ ಸರಿಯಾಗಿ ಹೇಳ್ತಿದ್ದಾನೆ. ಸ್ವಾರ್ಥಿ ಜನರ ಜೊತೆ ಸ್ನೇಹ ಬೆಳೆಸೋದಕ್ಕಿಂತ ಬೇರೆ ಜೊತೆ ದೋಸ್ತಿ ಬೆಳೆಸ್ಬೋದು. ಮಕ್ಕಳೇ, ಚಿಕ್ಕ ನರಿಯ ಜೊತೆ ನಿಮ್ಮ ಸ್ನೇಹವನ್ನು ನೋಡಿ ನನಗೆ ತುಂಬಾನೇ ಸಂತೋಷ ಆಗ್ತಿದೆ. ಆದ್ರೆ ನೀವೆಲ್ಲರೂ ನನ್ಗೊಂದ್ ಮಾತು ಹೇಳಿ, ಅಟ್ಟುನ ಬಿಟ್ಟು ನೀವ್ ಯಾಕೆಲ್ಲರೂ ದೂರ ಹೋಗ್ಬಿಟ್ರಿ? ನಾವೇನಕ್ಕೆ ನಮಗೆ ಮೋಸ ಮಾಡೋರ ಜೊತೆ ನಾವು ಸ್ನೇಹವನ್ನು ಇಟ್ಕೋಬೇಕು ಹೇಳಿ? ನಮ್ಮ ಹತ್ರ ಸುಳ್ಳು ಹೇಳ್ತಾ ಇರೋರ ಹತ್ರ ನಾವು ಏನಕ್ಕೆ ಫ್ರೆಂಡ್ಸ್ ಆಗಿರ್ಬೇಕು? ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡೋರ್ ಜೊತೆ ನಾವ್ ಯಾಕೆ ಸ್ನೇಹ ಮಾಡ್ಬೇಕು ಮೇಡಮ್? ಹಾ, ನಿಮ್ಮ ಮಧ್ಯೆ ಏನ್ ನಡೆದಿದೆ ಅನ್ನೋ ವಿಷಯ ನನಗ್ ಗೊತ್ತಿಲ್ಲ. ಆದ್ರೆ ಒಂದ್ ವಿಷಯ ಹೇಳ್ತೀನಿ, ಕೇಳ್ಕೊಳ್ಳಿ. ಯಾವಾಗ್ಲೂ ಒಟ್ಟಿಗೆ ಇರೋದು ತುಂಬಾ ಮುಖ್ಯ. ಮತ್ತು ಯಾರನ್ನು ನಾವು ದೂರ ಮಾಡ್ಕೋಬಾರ್ದು. ತಪ್ಪು ಮಾಡಿದ್ರು ಕ್ಷಮಿಸಿ ನಿಮ್ಮ ಸ್ನೇಹವನ್ನು ನೀವು ಕಾಪಾಡ್ಕೋಬೇಕು. ನಾವು ಪ್ರಯತ್ನ ಮಾಡ್ತೀವಿ ಟೀಚರ್. ಹಾ ಟೀಚರ್, ನಾವು ಅಟ್ಟುನ ಇವತ್ತಿಂದ ದೂರಕ್ಕೆ ತಳ್ಳೋದೇ ಇಲ್ಲ.